ಹಾಯ್ ಸ್ನೇಹಿತರೆ, ಈ ರೀತಿ ಫ್ರೈ ತಿಂದರೆ ನೀವು ಚಿಕನ್ ಫ್ರೈ ಫಿಶ್ ಫ್ರೈ ಮರಿತೀರಾ. ಭಾಳನೇ ಟೇಸ್ಟಾಗಿರುವ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತಿನ್ಬೋದು. ಭಾಳನೇ ರುಚಿಕರವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ನಾನು ಒಂದು ದೊಡ್ಡ ಗಾತ್ರದ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಈಗ ಮಾಡೋಣ ತಡ ಮಾಡದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ಬದನೆಕಾಯಿನ ಉದ್ದುದ್ದವಾಗಿ ದಪ್ಪ ಕಟ್ ಮಾಡಿದ್ದೀನಿ. ಜಾಸ್ತಿ ತೆಳ್ಳನೆ ಕಟ್ ಮಾಡಬೇಡಿ, ಬದನೆಕಾಯಿ ಭಾಳ ಮೆತ್ತಗಾಗಿಬಿಡುತ್ತೆ. ಈ ರೀತಿ ದಪ್ಪ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ ತಗೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗಾಗಿ ರುಚಿಗೂ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನು ಹಿಂಗು ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಮತ್ತು ಒಬ್ಬೊಬ್ಬರಿಗೆ ಬದನೆಕಾಯಿ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ಕು ಕೂಡ ಕಡಿಮೆ ಆಗುತ್ತೆ. 1/2 ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಖಾರ ಮತ್ತು ಉಪ್ಪು ನೀವು ಎಷ್ಟು ತಿಂತೀರೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದೇ ರೀತಿ ಭಾಳಷ್ಟು ಬದನೆಕಾಯಿ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ರುಚಿಯಾದ ರೆಸಿಪಿಗಳಿರುತ್ತೆ. ಈಗ ಅರ್ಧ ಲಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಲಿಂಬೆಹಣ್ಣು ಬದಲು ನೀವು ಹುಣಸೆಹಣ್ಣಿನ ರಸನೂ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಬೇಕಂತಂದರೆ ನೀರು ಹಾಕ್ಕೊಳ್ಳಿ. ಈಗ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿರುವ ಬದನೆಕಾಯಿಗೆ 2 ಸೈಡು ಚೆನ್ನಾಗಿ ಮಸಾಲೆ ಅದ್ದಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈ ರೀತಿ ಸೈಡ್ ಡಿಶ್ ಆಗಿ ಬದನೆಕಾಯಿ ಫ್ರೈ ಇರೋದ್ರಿಂದ ಊಟ ಭಾಳ ಹೋಗುತ್ತೆ. ಫಿಶ್ ಫ್ರೈ ಮತ್ತು ಚಿಕನ್ ಫ್ರೈ ಮರಿತೀರ ಫ್ರೆಂಡ್, ಅಷ್ಟು ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಇದೇ ರೀತಿ 2 ಸೈಡು ಚೆನ್ನಾಗಿ ಮಸಾಲೆ ಹಚ್ಚಿಡಬೇಕು. ಎಲ್ಲದಕ್ಕೂ ಮಸಾಲೆ ಹಚ್ಚಿಟ್ಟು ರೆಡಿಯಾಗಿದೆ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಈಗ ಅದರ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ. ಕಡಿಮೆ ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಸೂಪರ್ ಆಗಿರುತ್ತೆ. ಈಗ ಸ್ವಲ್ಪ ರವೆ ತೊಗೊಂಡಿದ್ದೀನಿ. 2 ಸೈಡು ಚೆನ್ನಾಗಿ ರವೆ ಅದ್ದಿಸ್ಕೊಳ್ಬೇಕು. ಈ ರೀತಿ ಕಟ್ ಮಾಡುವಾಗ ದಂಟನ್ನು ಕೂಡ ಇಟ್ಕೊಳ್ಳಿ. ಯಾಕಂತಂದರೆ ಫ್ರೈ ಮಾಡುವಾಗ ದಂಟಿಡುವುದರಿಂದ ಫ್ರೈ ಮಾಡಲು ಸುಲಭವಾಗುತ್ತೆ. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಬೇಗನೆ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್. 2 ಸೈಡು ಫ್ರೈ ಆಗಿದೆ ನೋಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಇದೇ ರೀತಿ ಹೊಸ ರೆಸಿಪಿಗಳಿಗಾಗಿ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.